ಪಾರ್ಟಿಗೆ, ಬಿಎಸ್ಪಿ ಪಕ್ಷಕ್ಕೆ, ಅಕ್ಕ ಮಾಯಾವತಿಯವರಿಗೆ, ಕಾಂಶೀರಾಮ್ ಸಾಹೇಬರಿಗೆ ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಉತ್ತಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಸುಹಾಸ್ ಅವರಿಗೆ, ಅಕ್ಕ ಕಾಂಶೀರಾಮ್ ಅವರಿಗೆ, ಕಾಂಶೀರಾಮ್ ಸಾಹೇಬರಿಗೆ. ನಮಸ್ತೆ ಸರ್. ಬಹುಜನ್ ಸಮಾಜ್ ಪಾರ್ಟಿಯಿಂದ ಈಗ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದು ನಾನು ಈಗ ಮಾಲೂರು ಕ್ಷೇತ್ರದಲ್ಲಿ ಸತತವಾಗಿ ಈಗ ನಾವು ಏನು ಈ ಮತದಾರರನ್ನು ಭೇಟಿ ಮಾಡಿಕೊಂಡು ಈಗ ನಾವು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈಗ ಹೆಚ್ಚಿನ ಜನ ನಮಗೆ ಮಾಲೂರಿನಲ್ಲಿ ಹೆಚ್ಚಿನ ಜನ ಈಗ ಮತದಾರರು ನಮಗೆ ಬೆಂಬಲವನ್ನು ಸೂಚನೆ ಮಾಡಿದ್ದಾರೆ. ಬಹುಜನ್ ಸಮಾಜ್ ಪಾರ್ಟಿಯು ಈ ದೇಶದಲ್ಲಿ ಸಂವಿಧಾನವನ್ನು ಜಾರಿ ಮಾಡುವುದೇ ನಮ್ಮ ಪ್ರಣಾಳಿಕೆ. ಸಂವಿಧಾನ ಯಥಾವತ್ತವಾಗಿ ಜಾರಿ ಮಾಡಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಇವತ್ತು 85% ಇರ್ತಕ್ಕಂಥ ಬಹುಜನರ ಒಂದು ಶೋಷಿತ ವರ್ಗದ ಎಲ್ಲ ಜನರನ್ನು ಇವತ್ತು ಉದ್ಯೋಗ, ಶಿಕ್ಷಣ ಮತ್ತು ರೈತರ ಸಮಸ್ಯೆಗಳು, ಕೂಲಿ ಕಾರ್ಮಿಕರ ಸಮಸ್ಯೆಗಳು ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಈ ದೇಶದಲ್ಲಿ ನಾವು ಸರ್ಕಾರ ಬಂದಿದ್ದಾದರೆ ಎಲ್ರಿಗೂ ಉಚಿತವಾಗಿ ಕೊಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವತ್ತು ಕಾಂಗ್ರೆಸ್ ಮತ್ತು BJP ಗ್ಯಾರಂಟಿಗಳು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಗ್ಯಾರಂಟಿಗಳಲ್ಲಿ ಇವತ್ತು ಯಾವುದೋ ಅವರು ಸ್ವಾವಲಂಬನ ಆಗಿರ್ತಕ್ಕಂಥ ಒಂದು ಏನೋ ಒಂದು ಗ್ಯಾರಂಟಿಗಳು ಆಗಲಿಲ್ಲ. ಅಕ್ಕಿ ಕೊಡ್ತೀನಿ, ಬೆಳೆ ಕೊಡ್ತೀನಿ, ಏನೋ ಅವರು ಇರ್ತಕ್ಕಂಥ ಏನೋ ಈ ಜನರು ಒಂದು ಸ್ವಾಭಿಮಾನವಾಗಿ ಬದುಕಲಿಕ್ಕೇ ಆಗೋದಿಲ್ಲ ಅಂತ ಹೋಗುತ್ತೆ. ಈಗ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಸುಮಾರು 10 ವರ್ಷಗಳ ದೇಶದಲ್ಲಿ ಕಪ್ಪು ಜನರ ಹೆಚ್ಚು ಉದ್ಭವ ಆಗಿದ್ದಾರೆ. ಇವತ್ತು ದೇಶದಲ್ಲಿ ಉದ್ಯೋಗ ಮೀಸಲಾತಿಯನ್ನು ಕೊಡ್ತೀನಿ ಅಂತ ಹೇಳಿದ್ರು. ಉದ್ಯೋಗ ಮೀಸಲಾತಿ ಇವತ್ತು 20% ಮೀಸಲಾತಿಯನ್ನು ಇವತ್ತು ಕಿತ್ಕೊಂಡಿದೆ. ಆದರೆ ಏನದು ಇವಾಗ ನಮ್ಮ ಈ ಕೋಲಾರ ಕ್ಷೇತ್ರದಲ್ಲಿ ಹೆಚ್ಚಾಗಿ JDS ಮತ್ತು BJP ಅಲಯನ್ಸ್ ಇದೆ. ದಯವಿಟ್ಟು ಇವತ್ತು JDSಗೆ ಹಾಕಿರ್ತಕ್ಕಂಥ ಓಟು BJPಗೆ ಹೋಗ್ತದೆ. BJP ಈ ದೇಶದಲ್ಲಿ 400 ಸೀಟು ಬಂದಿರುತ್ತೆ, ಸಂವಿಧಾನವನ್ನು ಕಿತ್ಕೊಳ್ತೀರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ದೇಶದಲ್ಲಿ ಇವತ್ತು SC STಗಳು, OBCಗಳು, ಮೈನಾರಿಟೀಸು ಎಲ್ಲ ಶೋಷಿತ ವರ್ಗಕ್ಕೆ ಇವತ್ತು ಸಮಾನತೆಯನ್ನು, ಸ್ವಾತಂತ್ರ್ಯವನ್ನು, ಸೋದರತ್ವವನ್ನು ಕೊಡ್ತಕ್ಕಂಥ ಈ ಸಂವಿಧಾನವನ್ನು ಕಿತ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ದಯವಿಟ್ಟು ಈ ಎರಡು ಕಾಂಗ್ರೆಸ್ ಮತ್ತು BJP ದಳಗಳು ನಾಟಕ ಆಡ್ತಾ ಇದೆ. ಯಾರು ಇವತ್ತು ಗುಲಾಮರಾಗಿ ಬದುಕಲಿಕ್ಕೆ ಇವತ್ತು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ, ಅವ್ರಿಗೆ ಉದ್ಯೋಗ ಆಗಲಿ, ಅವರಿಗೆ ಶಿಕ್ಷಣ ಆಗಲಿ, ಅವ್ರಿಗೆ ಆರೋಗ್ಯ ಆಗಲಿ, ರೈತರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅವರ ತೀರ್ಮಾನ ಇಲ್ಲ. ಆದ್ದರಿಂದ ನಾವು ಬಹುಜನ್ ಸಮಾಜ್ ಪಾರ್ಟಿಯು ಅಧಿಕಾರಕ್ಕೆ ಬಂದಿದ್ದಾದರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಶೋಷಿತ ವರ್ಗಕ್ಕೆ ಮೀಸಲಾತಿಯನ್ನು ಕೊಡ್ತೀರಿ, ಎಲ್ಲ ಶೋಷಿತ ವರ್ಗಕ್ಕೆ ಉದ್ಯೋಗ ಕೊಡ್ತೀರಿ, ಯಾರೋ ದುಡಿಯ ಕೈಗಳಿಗೆ ಅವರಿಗೆ ಕೆಲಸ ಕೊಡ್ತೀರಿ ಅಂತೇಳಿ ನಾನು ಇವತ್ತು ಈ ಸಂದರ್ಭದಲ್ಲಿ ಈ ಪ್ರಚಾರ ಮಾಡಲಿಕ್ಕೆ ನಾನು ಬಂದಿದ್ದೀನಿ. ಕೋಲಾರ ಜನರು ದಯವಿಟ್ಟು ಎಲ್ಲ ಪಕ್ಷಗಳನ್ನು ನೋಡಿದಿರಿ, ನನ್ನನ್ನು ಆಯ್ಕೆ ಮಾಡ್ಕೊಳ್ಳಿ. ಇದು ಏನು ಮಾಲೂರು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಜನಗಳಿಗೆ ಹೇಳ್ತಾ ಇದ್ದೀನಿ. ಇದು ಯಾವುದೇ ರೀತಿಯಲ್ಲಿ ನೀರಾವರಿ ಯೋಜನೆಗಳಿಲ್ಲ, APMC ಮಾರ್ಕೆಟ್ ಇಲ್ಲ, ಜನರ ಬದುಕಕ್ಕೆ ನೀರಾವರಿ ಯೋಜನೆಗಳಿಲ್ಲ ಮತ್ತು ಉದ್ಯೋಗ ಇಲ್ಲ. ನಿಮ್ಮೆಲ್ಲರ ಬದುಕಿಗೆ ಇವತ್ತು BSPನೇ ನೀವು ಬಂದರೆ ಮಾತ್ರ ನೀವು ಉದ್ಧಾರ ಆಗ್ತೀರಿ ಈ ದೇಶದಲ್ಲಿ. ಇಲ್ಲ ಅಂತಂದರೆ ಈ ದೇಶದಲ್ಲಿ ಬಡತನ, ಹಸಿವು, ನಿರುದ್ಯೋಗವನ್ನು ತಾಂಡವಾಡಲಿಕ್ಕೆ ಈ 3 ಪಕ್ಷಗಳು ನಿರ್ಧಾರ ಆಗಿದ್ದಾರೆ. ಆದ್ದರಿಂದ ನೀವು ಕೋಲಾರ ಜನತೆಗೆ ನನಗೆ ಹೇಳ್ತಾ ಇದ್ದೀನಿ, ಅದರಲ್ಲೂ ಮಾಲೂರು ಕ್ಷೇತ್ರದಲ್ಲಿ ಇವತ್ತು ಇಂಡಸ್ಟ್ರೀಸ್ ಬೆಳೀತಾ ಐತೆ. ಆದರೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ, ಮನೆಗಳಿಲ್ಲ, ಮಠ ಇಲ್ಲ. ಇವತ್ತು 75 ವರ್ಷಗಳ ಆದ್ರೂ ಈ ಕಾಂಗ್ರೆಸ್ BJP ದಳಗಳು ನಾಟಕವಾಡ್ತಾ ಇದೆ. ಆದ್ದರಿಂದ ಬಹುಜನ್ ಸಮಾಜ್ ಪಾರ್ಟಿ ಒಂದು ಓಟ್ ಕೊಡಿ, ನೀವು ನಮಗೆ ಓಟ್ ಕೊಟ್ಟರೆ ನಿಮ್ಗೆ ಅಧಿಕಾರ ಕೊಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್. ನೀವೆಲ್ಲ ಓಟ್ ಮಾಡಿ ನಾನು BSPಯನ್ನು ಗೆಲ್ಸ್ಕೊಡಿ, ನಿಮ್ಗೆ ಅಧಿಕಾರ ಕೊಡ್ತೀನಿ ನಾನು. ಇಲ್ಲಿ ಮಾಲೂರು ಕ್ಷೇತ್ರನೇ ಈಗ ಲೋಕಸಭಾ ಚುನಾವಣೆ ಈಗ ನಮ್ಮ ಮುಂದೆ ಇದೆಯೋ, ದಯವಿಟ್ಟು ಪ್ರತಿಯೊಬ್ಬ ಮತದಾರರು ಅರ್ಥಕೋಬೇಕು. ನಾನು ಓಟ್ ಯಾರಿಗೆ ಹಾಕ್ತೀನಿ ಅನ್ನೋದು ಅಲ್ಲ ಈ ಮುಖ್ಯ. ಓಟು ನಾನು ಯಾಕೆ ಹಾಕ್ತಿದ್ದೀನಿ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಒಂದು ಓಟಿನ ಹಿಂದೆ ಅವರ ಜೀವನ ಐತೆ, ಅವ್ರ ಭವಿಷ್ಯ ಐತೆ. ಒಂದು ಓಟ್ ಹಿಂದೆ ಇಡೀ ದೇಶದ ಅಭಿವೃದ್ಧಿ ಐತೆ. ಮೋದಿ ಆಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಇವ್ರು ಯಾರು ಸಹ ಅಭಿವೃದ್ಧಿ ಮಾಡುವಂಥ ಮುಖಗಳೇ ಅಲ್ಲ. ಇವರು ಅನ್ನಭಾಗ್ಯ ಅಂತ ಇದ್ದ ಸಂದರ್ಭದಲ್ಲಿ ಆಗ ಆ ಒಂದು ಅಂಬೇಡ್ಕರ್ ಸಾಹೇಬರು ಇದನ್ನು ಕಾನೂನಾಗಿ ಜಾರಿಗೆ ತರ್ತಾರೆ. ಅವತ್ತು ಬಂದಂಥ ಈ ಅನ್ನಭಾಗ್ಯ ಯೋಜನೆ ಇವತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಇದು ನನ್ನ ಯೋಜನೆ, ನನ್ನ ಸ್ಕೀಮ್ ಅಂತೇಳಿ ಜನಗಳ ಮುಂದೆ ಸುಳ್ಳು ಪ್ರಚಾರ ಮಾಡ್ತಿದ್ದಾರೆ. ಆದರೆ ಈ ಎಲ್ಲ ಯೋಜನೆಗಳ ಹಿಂದೆ ಇರುವಂಥ ಕೈ ಮತ್ತು ಶ್ರಮ ಇರೋದು ಡಾಕ್ಟರ್ B.R. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಈ ದೇಶ ಅವರನ್ನು ಮರೆತು BJP, ಕಾಂಗ್ರೆಸ್, JDS ಅಂತ ಹೋಗ್ತಿದೆ. ಇಲ್ಲಿ ಒಂದು ಒಳ್ಳೆ ಉತ್ತಮವಾದಂಥ ಒಂದು ವಾತಾವರಣನೇ ಇಲ್ಲ. ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರಬಹುದು, ಮೂಲಭೂತ ಸೌಲಭ್ಯಗಳಿರಬಹುದು, ಇದು ಯಾವುದೂ ಸಹ ನಮಗೆ ಸಿಗ್ತಾ ಇಲ್ಲ. ಇಲ್ಲೆಲ್ಲ ಬರೀ ಮೂಲಭೂತ ಸಮಸ್ಯೆಗಳು ತಾಂಡವಾಡ್ತಾ ಇದ್ದಾವೆ.
1947 ಸ್ವಾತಂತ್ರ್ಯ ಬಂದು ಇದುವರೆಗೆ 75 ವರ್ಷ ಆಯಿತು. ಆದರೆ ಬಡತನ ನಿರ್ಮೂಲನೆ ಆಗಿದೆಯಾ? ನಮ್ಗೀಗಲೂ ಅನ್ನಭಾಗ್ಯ ಯೋಜನೆ ಐತೆ, ಅಕ್ಕಿ ಫ್ರೀಯಾಗಿ ಕೊಡ್ತಿದ್ದಾರೆ. ಆದರೆ ಬಡತನ ಇದೆ ಅಂತ ತಾನೇ ಅರ್ಥ. ಇವತ್ತು ಬಡತನ ನಮ್ಮಲ್ಲೇ ತಾಂಡವಾಡ್ತಿದೆ. 75 ವರ್ಷ ಆಯಿತು, ಬಡತನ ನಿರ್ಮೂಲನೆ ಮಾಡೋದಕ್ಕೆ ಆಗಲೇ ಇಲ್ಲ. 75 ವರ್ಷದಲ್ಲಿ 50 ವರ್ಷ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡೈತೆ. ಕೃಷಿಗೆ ಹೆಚ್ಚನ್ನ ಒತ್ತು ಕೊಡ್ರಿ, ಉದ್ಯೋಗ ತಾನಾಗೆ ಉಟ್ಕೊಳ್ತದೆ. ಕೃಷಿಯಿಂದ ಕೈಗಾರಿಕೆಗಳಿಂದ ದೇಶ ಅಭಿವೃದ್ಧಿ. ಇಲ್ಲಿ ಬರೀ ಬೆಲೆ ಏರಿಕೆಗಳು, ಅಗತ್ಯ ವಸ್ತುಗಳ ಮೇಲೆ ಓಟಿಗೆ ನೋಟು, ಬಿರಿಯಾನಿ, ಬಾಡು, ಬಿಯರು ಇಷ್ಟೇ. ಅದಾದ್ಮೇಲೆ ಮತ್ತೆ ತಿರ್ಗಿ ಅಭಿವೃದ್ಧಿ ಆಗ್ತಿರೋದು ರಾಜಕೀಯ ಪಕ್ಷಗಳು. ಅದಾದ್ಮೇಲೆ ಅವ್ರ ತಲಾಂತರ ವಂಶ ಪಾರಂಪರ್ಯ. ಉದ್ಧಾರ ಆಗಬೇಕಾಗಿರೋದು ನಾವು. ಸಂವಿಧಾನ ಉಳಿಬೇಕಂದ್ರೆ ನಾವು ನಮಗಾಗಿ ಓಟ್ ಹಾಕೋಬೇಕೇ ಹೊರತು ಇನ್ನೊಬ್ರಿಗೋಸ್ಕರ ಓಟ್ ಹಾಕೋದಲ್ಲ. ಪ್ರತಿಯೊಬ್ಬ ಮತದಾರನು ಅರ್ಥಕೋಬೇಕು. ಇವತ್ತು ಲೋಕಸಭಾ ಚುನಾವಣೆ ಬಂದಿದೆ ಅಂದರೆ ಇದು ನನ್ನ ಭವಿಷ್ಯ, ನರೇಂದ್ರ ಮೋದಿ ಭವಿಷ್ಯ ಅಲ್ಲ, ಸಿದ್ದರಾಮಯ್ಯನವ್ರ ಭವಿಷ್ಯ ಅಲ್ಲ. ಅವ್ರು ಆಲ್ರೆಡಿ ಅವ್ರು ಉದ್ಧಾರ ಆಗಿದ್ದು ಆಗೋಗೈತೆ. ಅವ್ರ 10 ತಲೆಮಾರು ಕುತ್ಕೊಂಡು ತಿನ್ನೋಷ್ಟು ಸಂಪಾದನೆ ಮಾಡಿಟ್ಕೊಂಡಿದ್ದಾರೆ. ಆ ದುಡ್ಡು ಬೇರೆ ಯಾರ್ದಲ್ಲ, ಇದೇ ಒಂದು ಜನಗಳ ತೆರಿಗೆ ದುಡ್ಡೆ. ಅವರು ಅಷ್ಟೆಲ್ಲ ಕಷ್ಟಪಟ್ಟು ಬಿಸಿಲಲ್ಲಿ ಹೋಗ್ತಿದ್ದಾರೆ, ಚುನಾವಣೆ ಪ್ರಚಾರ ಮಾಡ್ತಿದ್ದಾರೆ. ಅವ್ರಿಗೆ ಬೆಂಬಲವಾಗಿ ಕೊಡ್ತಿರೋದು ಯಾರು? ಮತ್ತೆ ಇದೇ ರಾಜ್ಯದ, ಇದೇ ತಾಲೂಕಿನ ಜನತೆ, ಇದೇ ಒಂದು ರಾಜ್ಯದ ಜನತೆ, ಇದೇ ದೇಶದ ಜನತೆ. BSPಗೆ ಯಾಕೆ ಮತ ಹಾಕಬೇಕಂದ್ರೆ BSP ಅಂದ್ರೇನೆ ಅಲ್ಲಿ ಅಂಬೇಡ್ಕರ್ ಅವರ ವಾದ ಅಲ್ಲಿದೆ. ಇಲ್ಲಿ ಶಿಕ್ಷಣ, ಆಮೇಲೆ ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗ, ಈ ಮೂರನ್ನ ಸರ್ಕಾರಗಳ ಆಡಳಿತದಲ್ಲಿರಬೇಕಾಗಿತ್ತು. ಇವತ್ತು ಇದೆಲ್ಲನೂ ಸಹ ಖಾಸಗಿ ಒಡೆತನದಲ್ಲಿದೆ. ಈ ಮೂರು ಸಹ ರಾಷ್ಟ್ರೀಕರಣ ಆಗಿ ಸರ್ಕಾರದ ಒಡೆತನದಲ್ಲಿದ್ದರೆ ನಾವುಗಳು ಅಭಿವೃದ್ಧಿ ಆಗ್ತೀವಿ. ನಾವೇ ಅಭಿವೃದ್ಧಿ ಆಗಿಲ್ಲ, ನಮ್ಮ ದೇಶ ಎಲ್ಲಿ ಅಭಿವೃದ್ಧಿ ಆಗಿದೆ? ಆಗಲ್ಲ. ಇವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದ ಒಂದು ಕುಟುಂಬಕ್ಕೆ ಪ್ರತಿಯೊಬ್ಬ ಸದಸ್ಯನಿಗೂ ಸರ್ಕಾರನೇ ಒಂದೊಂದು ಸರ್ಕಾರಿ ಬಾರ್ಗಳನ್ನು, ಗೌರ್ಮೆಂಟ್ ಬಾರ್ಗಳನ್ನು ಹೆಚ್ಚಾಗಿ ಉತ್ಪಾದನೆ ಪೂರೈಕೆ ಮಾಡಿ ಕಳಿಸ್ತಾ ಇದ್ದಾರೆ. ಮನೆ ಯಜಮಾನರು ಇವತ್ತು ಸಾರಾಯಿ ಸಪ್ಲೈ ಮಾಡ್ತಿದ್ದಾರೆ. ಅರ್ಚ್ಕೋಬೇಕಾಗಿದೆ ನಾವು ಈ ಪಕ್ಷಗಳನ್ನ ಬಿಟ್ಟು. ನಾವು BSP ಪಕ್ಷ ಅಂದರೆ ಅಂಬೇಡ್ಕರ್ ವಾದಿ ಪಕ್ಷ. ಈ ಪಕ್ಷಕ್ಕೆ ನನ್ನ ಓಟನ್ನು ಕೊಟ್ಟು ನಾನು, ನನ್ನ ಕುಟುಂಬ, ನನ್ನ ವಂಶ, ಮುಂದಿನ ಜೀವನ ನಾವು ಅಭಿವೃದ್ಧಿ ಪಡಿಸ್ಕೋಬೇಕೇ ಹೊರತು ಈ ಕಾಂಗ್ರೆಸ್ ಪಕ್ಷ, BSP ಪಕ್ಷ ಯಾವುದು ಉದ್ಧಾರ ಮಾಡೋದಿಲ್ಲ. BSP ಪಕ್ಷದ ಪರವಾಗಿ SP ಸುರೇಶ್ ಸರ್ ಅಂತ ಹೇಳಿದ್ದಾರೆ. ಇವರು ಸಹ ಅಡ್ವೊಕೇಟು, ಸಂವಿಧಾನದ ಬಗ್ಗೆ ತಿಳ್ಕೊಂಡಿರ್ತಾರೆ. ಸೊ ಇಂಥವ್ರಿಗೆ ಅಧಿಕಾರ ಕೊಟ್ಟರೆ ನಮ್ಮದು ಏನಾದರೂ ನಾವು ಅಭಿವೃದ್ಧಿ ಕಾಣಬಹುದಂತ ನನ್ನ ಒಂದು ಅನಿಸಿಕೆ. ದಯವಿಟ್ಟು ಈ ಕ್ಷೇತ್ರದ ಜನ ಎಲ್ಲರೂ ಸಹ, ಇಡೀ ಜಿಲ್ಲೆಯ ಜನ BSP ಪಕ್ಷಕ್ಕೆ ವೋಟ್ ಹಾಕಿ ನಿಮ್ಮಗಳನ್ನ ನೀವೇ ಅಭಿವೃದ್ಧಿ ಪಡಿಸ್ಕೋಬೇಕಂತ ಎಲ್ಲರ ಮುಂದಿನ ನಾನು ಕೇಳ್ಕೊತಾ ಇದ್ದೀನಿ.